ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂತ ಬೆಳವಣಿಗೆಯ ಬಗ್ಗೆ ನಿಮಗೊಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಅಲ್ಲಿ ಪ್ರತಿಭಟನೆ ನಡೀತಾ ಇದೆ. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿರುವಂತ ಪ್ರಕರಣ ಏನಿದೆ, ಪಬ್ಲಿಕ್ ಟಿವಿಗೆ ಬಿಗ್ ಬಾಸ್ ಖ್ಯಾತಿಯ ರಜತ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸೌಜನ್ಯ ಕೇಸಲ್ಲಿ ನ್ಯಾಯ ಕೇಳಲು ಧರ್ಮಸ್ಥಳಕ್ಕೆ ನಾನು ಹೋಗಿದ್ದೆ. ಧರ್ಮಸ್ಥಳದ ಬಗ್ಗೆ ಯಾವತ್ತೂ ಕೂಡ ತಪ್ಪಾಗಿ ಮಾತನಾಡಿಲ್ಲ. ಸೌಜನ್ಯ ಕುಟುಂಬಸ್ಥರ ಭೇಟಿಗೆ ಯತ್ನಿಸಿದ್ದೆ. ಯೂಟ್ಯೂಬರ್ಸ್ ಜೊತೆಗೆ ಮಾತನಾಡುವಾಗ ಒಂದು ಗುಂಪು ಬಂತು ಅಲ್ಲಿಗೆ ಅಂತ ಹೇಳ್ತಾರೆ. ಯೂಟ್ಯೂಬರ್ಸ್ ಮೇಲೆ ಏಕಾಏಕಿಯಾಗಿ 50ರಿಂದ 60 ಜನ ಹಲ್ಲೆ ಮಾಡಿದ್ರು. ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ನನ್ನ ಬಳಿ ಸಾಕ್ಷಿ ಇದೆ ಅಂತ ರಜತ್ ಹೇಳ್ತಾ ಇದ್ದಾರೆ. ಸೊ ರಜತ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪಬ್ಲಿಕ್ ಟಿವಿಗೆ. ಆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಹಿಂದ್ಗಡೆಗೆ ನಿಂತಿರುವಂಥದ್ದೇ ಈ ಕಡೆಗೆ ಅಲ್ಲಿ ಗಲಾಟೆ ಆಗ್ತಾ ಇದೆ. ಈ ಕಡೆಗೆ ಇಲ್ಲಿದ್ದಾರೆ ನೋಡಿ, ಇದು ರಜತ್ ಬಿಗ್ ಬಾಸ್ ಖ್ಯಾತಿಯ. ಸೊ ಹಿಂದೆ ಮಚ್ಚಿಡ್ಕೊಂಡೆಲ್ಲ ರೀಲ್ಸ್ ಮಾಡಿದ್ರು, ಅದು ಒಂದು ಕೇಸ್ ಆಗಿತ್ತಲ್ಲ, ಅವರೇ ನಿಮಗೆ ಫೇಮಸ್ ಅವರು. ಸೊ ಆ ಕೇಸಲ್ಲಿ ಅದಾದ ನಂತರ ಈಗ ಅಲ್ಲಿಗೆ ಹೋಗಿದ್ರಂತೆ. ಆಮೇಲೆ ಒಂದು ಸುಮ್ಮನೆ ಯಾವ್ಯಾವುದಕ್ಕೂ ಹೇಳಬಾರ್ದು. ಯಾಕೆ ಅಂತಂದ್ರೆ SIT ತನಿಖೆ ನಡೆಸ್ತಾ ಇರುವಂಥದ್ದು ಸೌಜನ್ಯ ಕೇಸ್ನಲ್ಲಿ ಅಲ್ಲ. ಒಂದು ಕ್ಲಾರಿಫಿಕೇಶನ್ ಇರಲಿ, ಎಲ್ಲರಿಗೂ ಕೂಡ ಸ್ಪಷ್ಟತೆ ಇರಲಿ. ಸುಮ್ಮನೆ ಏನೇನೋ ಹೇಳಿಬಿಟ್ಟು ಯಾಮಾರಿಸುವಂಥದ್ದಲ್ಲ. ಸೌಜನ್ಯ ಕೇಸ್ ತನಿಖೆ ಇದಲ್ಲ. ಆ ತನಿಖೆ CBI ತನಿಖೆಯನ್ನು ಮಾಡಿಸಿ ಮುಗಿಸೋಗಿದೆ. ಈಗ SIT ಕೊಟ್ಟಿರುವಂಥದ್ದು ಅಲ್ಲಿ ಶವಗಳನ್ನು ಹೂತಿರುವಂಥ ವಿಚಾರದಲ್ಲಿ ಮಾತ್ರ ದೂರುಗಳನ್ನು, ಯಾರೆಲ್ಲ ನಾಪತ್ತೆಯಾಗಿದ್ದಾರೆ ಅಂತ ಅನಾಥ ಶವಗಳು ಯಾವ್ಯಾವ ಸಿಕ್ಕಿವೆ ಅವುಗಳು ನಾನು ಹೂತಿದ್ದೀನಿ, ಹೆಣ್ಣು ಮಕ್ಕಳದ್ದೇ ನಾನು ಹೂತಿದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲ ಅನಾಮಿಕ, ಆ ಪ್ರಕರಣದಲ್ಲಿ ಮಾತ್ರ. ನಾಟ್ ಸೌಜನ್ಯ ಕೇಸ್, ನಾಟ್ ಇನ್ವಾಲ್ವ್ಡ್. ಹೇಗೆ ಅಲ್ಲಿ ಹೋಗಿ ನೀವು ಆ ಕೇಸನ್ನು ಮಾತಾಡ್ತೀರಾ? ಓಕೆ, ನೀವು ಅದಕ್ಕೆ ಹೋಗಿರಬಹುದು, ಮಾತನಾಡ್ತಾ ಇರಬಹುದು, ಕಾರಣ ಅದಕ್ಕೆ ಹೋರಾಟಗಾರರಿದ್ದಾರೆ, ಆ ವಿಚಾರದಲ್ಲಿ ಧ್ವನಿಯನ್ನು ಎತ್ತಾ ಇದ್ದಾರೆ, ನೀವು ಹೋಗಿರಬಹುದು. ಬಟ್ ಏನು ಮಾತನಾಡ್ತಾ ಇದ್ರು, ಅವ್ರು ಹಲ್ಲೆ ಮಾಡಿರುವಂಥದ್ದು ಸಾಕ್ಷ್ಯ ನನ್ನ ಕಡೆಗಿದೆ ಅನ್ನೋದೇ ಆದರೆ ಯಾತಕ್ಕೋಸ್ಕರ ಹಲ್ಲೆ ಮಾಡಿದ್ರು, ಅವರಲ್ಲಿ ಏನು ಮಾತನಾಡ್ತಾ ಇದ್ರು, ಇರುವಂಥ ವಿಚಾರವನ್ನ ಬಿಟ್ಟು ಬೇರೆ ಏನಾದರೂ ಮಾತನಾಡ್ತಾ ಇದ್ರಾ? ದಟ್ಸ್ ಅಗೈನ್ ಅಲ್ಲಿ ಕ್ವಶನ್. ನೀವು ಸಾಕ್ಷಿಯಾಗಿ ನಿಂತ್ಕೊಳ್ತೀರಾ ಈ ಪ್ರಕರಣದಲ್ಲಿ? ಈಗ ರಜತ್ ಅವ್ರು ಹೇಳೋ ರೀತಿಯಲ್ಲಿ ನಾನು ಅಲ್ಲಿದ್ದೀನಿ, ನನ್ನ ಹತ್ರ ಸಾಕ್ಷಿ ಇದೆ ಅನ್ನೋದಾದ್ರೆ ಏನು ಮಾತನಾಡಿದ್ದಕ್ಕೆ ಈ ಹಲ್ಲೆ ಆಯಿತು? ನನ್ನ ಸಹೋದ್ಯೋಗಿ ಈಗ ಫಿಲ್ಮ್ ಬ್ಯೂರೋಯಿಂದ ಧನು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಧನು, ಈಗ ರಜತ್ ಅವರು ಅಲ್ಲಿ ಹೋಗಿದ್ದಕ್ಕೆ ಕಾರಣವನ್ನ ಹೇಳ್ತಾ ಇದ್ದಾರೆ. ನಾನು ಹಾಗೆ ಹೋಗಿದ್ದೆ, ಅವ್ರನ್ನ ಮಾತನಾಡ್ಸಕ್ಕೆ ಹೋಗಿದ್ದೆ ಅಂತ ಹೇಳಿ. ಯಾಕೆ ಏಕಾಏಕಿಯಾಗಿ ಇವತ್ತು ಮಾತನಾಡಿಸ್ಬೇಕು ಅಂತ ಅನಿಸ್ತು ಇವರಿಗೆ? ಅಲ್ಲಿ ಹೋಗಿ ನಿಂತ್ಕೊಂಡು ಯಾಕೆ ಇವತ್ತು ಹೋಗಬೇಕು ಅಂತ ಅನಿಸ್ತು? ಅಥವಾ ಹಿಂದಿನಿಂದಲೂ ಕೂಡ ಆ ಹೋರಾಟದಲ್ಲಿ ರಜತ್ ಅವ್ರು ಗುರುತಿಸ್ಕೊಂಡಿದ್ರ ಅದನ್ನು? ಎಸ್ ಅರುಣ್, ಈಗಾಗಲೇ ಏನಂದ್ರೆ ರಜತ್ ಕಿಶನ್ ಧರ್ಮಸ್ಥಳಕ್ಕೆ ಭೇಟಿ ನೀಡಿರ್ತಾರೆ. ಅಲ್ಲಿ ಸೌಜನ್ಯ ಅವರ ಮನೆಗೂ ಕೂಡ ಭೇಟಿಯನ್ನ ನೀಡಿ ನಂತರ ಅಲ್ಲಿ ಬಂದು ಏನು ಹೋರಾಟಗಾರರು ಇರ್ತಾರೆ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಬೈಟ್ ಅನ್ನ ಕೊಡ್ತಾ ಇರ್ತಾರೆ. ಒಂದು ಇದಕ್ಕೆ ಯೂಟ್ಯೂಬ್ ಚಾನೆಲ್ಗಳಿಗೆ ಬೈಟ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಏಕಾಏಕಿ ಒಂದು ಗುಂಪು ಬಂದು ಅವರನ್ನ ಹಲ್ಲೆ ಮಾಡಂತ ಸಂದರ್ಭಕ್ಕೆ ಈಗ ಯೂಟ್ಯೂಬ್ ಅವ್ರ ಮೇಲೆ ಹಲ್ಲೆ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ರಜತ್ ಕಿಶನ್ ಅವ್ರನ್ನ ಕೂಡ ಏನಂದ್ರೆ ನೀವು ಇಲ್ಲಿಂದ ಹೊರಡಿ ಅನ್ನೋ ಒಂದಿಷ್ಟು ಮಾತುಗಳನ್ನ ಅಲ್ಲಿಯ ಸ್ಥಳೀಯರು ಹೇಳ್ತಾರೆ. ಮತ್ತೆ ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಯಾರು ಏನು ಅಂದ್ರೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ಲಿಲ್ಲ. ಆದ್ರೆ ಯೂಟ್ಯೂಬರ್ ಮೇಲೆ ಹಲ್ಲೆ ಮಾಡಿದ್ರು ನಮ್ ಕಣ್ಣೆದುರಿಗೆ ಅನ್ನೋದು ಮಾತುಗಳನ್ನ ರಜತ್ ಕಿಶನ್ ಹೇಳಿರ್ತಕ್ಕಂಥದ್ದು. ಅಲ್ಲಿ ಸೌಜನ್ಯ ಕೇಸಿಗೆ ನ್ಯಾಯ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಲ್ಲಿ ಪ್ರತಿಭಟನೆ ನಡೀತಾ ಇರುತ್ತೆ. ನಾನು ಕೂಡ ಅಲ್ಲಿ ಭಾಗಿಯಾಗಿದ್ದೆ. ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ನಡೀತು ಅನ್ನೋ ಒಂದಿಷ್ಟು ಅಂದ್ರೆ ಪ್ರತ್ಯಕ್ಷದರ್ಶಿಯಾಗಿ ಇದ್ದಂತಹ ರಜತ್ ಕಿಶನ್, ಬಿಗ್ ಬಾಸ್ ಸ್ಪರ್ಧೆ ಆದಂತ ರಜತ್ ಏನು ಮಾಜಿ ಸ್ಪರ್ಧಿ, ಬಿಗ್ ಬಾಸ್ ಮಾಜಿ ಸ್ಪರ್ಧೆ ಆದಂತ ರಜತ್ ಕಿಶನ್ ಅವರು ಹೇಳಿರ್ತಕ್ಕಂಥದ್ದು. ಸದ್ಯಕ್ಕೆ ಅಲ್ಲಿ 15 ಜನ ಇವರ ಸ್ನೇಹಿತರು ಅಲ್ಲಿ ಹೋಗಿರ್ತಾರೆ. ಹೋದಂತ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏಕಾಏಕಿ 60 ಜನರ ಒಂದು ಗುಂಪು ಬಂದು ಅಲ್ಲಿ ಘಟನೆ. ಧನ್ಯವಾದಗಳು. ಸೊ ಧರ್ಮಸ್ಥಳದಲ್ಲಿ ಉದ್ವಿಗ್ನ ಸ್ಥಿತಿ ಈಗ ನಿರ್ಮಾಣವಾಗಿದೆ. ನನ್ನ ಸಹೋದ್ಯೋಗಿ ಈಗ ದೀಪಕ್ ಜೈನ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಘಟನಾ ಸ್ಥಳದಿಂದನೇ. ದೀಪಕ್, ಈಗ ಸದ್ಯಕ್ಕೆ ಏನು ಆಗ್ತಾ ಇದೆ ಅಲ್ಲಿ? DC ಅವ್ರು ಬರಬೇಕು, SP ಅವ್ರು ಬರಬೇಕು ಅಂತ ಆಗ್ರಹಿಸ್ತಾ ಇದ್ರಲ್ಲ. ಸೊ ಪ್ರತಿಭಟನಾಕಾರನ ಮನವೊಲಿಸೋದ್ರಲ್ಲಿ ಯಶಸ್ವಿ ಆದ್ರ ಅಥವಾ ಇನ್ನೂ ಕೂಡ ಪ್ರತಿಭಟನೆ ಮುಂದುವರಿತಾ ಇದೆ? ಏನಾಯ್ತು ಈಗ ಸದ್ಯಕ್ಕೆ? ಸದ್ಯದ ಪರಿಸ್ಥಿತಿಯಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿದ್ದೇವೆ. ಈ ಘಟನೆ ನಡೆದಿರುವಂಥದ್ದು 6:30-7 ಗಂಟೆಯ ಸುಮಾರಿಗೆ. ಅಲ್ಲಿ ಒಂದು ಲಾಠಿ ಚಾರ್ಜ್ ಆದ ನಂತರ ಒಂದು ಗುಂಪಿನ ಮೇಲೆ ಧರ್ಮಸ್ಥಳದ ಗ್ರಾಮಸ್ಥರು ಹೋಗಿ ಒಂದು ಪ್ರಶ್ನೆಯನ್ನು ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಅಲ್ಲಿ ಆ ಗುಂಪಿನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಇಲ್ಲಿ ಆರಂಭವಾಗಿರುವಂತಹ ಘಟನೆ ಇದು. ಸುಮಾರು 1-1.5 ಗಂಟೆಗಳ ಕಾಲ ನಡೆದಂತಹ ಪ್ರತಿಭಟನೆ. ಈಗ ನಾವು ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂದೆ ಇದ್ದೇವೆ. ಇಲ್ಲಿನ ಪ್ರತಿಭಟನಾಕಾರರು ಒತ್ತಾಯಿಸುವ ಪ್ರಕಾರ ದಕ್ಷಿಣ ಕನ್ನಡ
ಕನ್ನಡ ಜಿಲ್ಲಾ SP ಡಾಕ್ಟರ್ ಅರುಣ್ ಕುಮಾರ್ ಅವರು ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಘಟನಾ ಸ್ಥಳದಲ್ಲಿ ಬಂದು ದೇವಸ್ಥಾನದ ಪ್ರಮುಖರು ಮತ್ತು ಧರ್ಮಸ್ಥಳ ಗ್ರಾಮದ ಪ್ರಮುಖರ ಜೊತೆ ಒಂದು ಸಭೆಯನ್ನು ನಡೆಸಿದ್ದಾರೆ. ಒಟ್ಟು ಎಲ್ಲ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. SP ಅವರು ಹೇಳ್ತಾ ಇರುವಂತದ್ದು, ಯಾವುದಾದ್ರೂ ಕ್ಷೇತ್ರದ ಅಥವಾ ವ್ಯಕ್ತಿಯ ಮೇಲೆ ಏನಾದರೂ ಅವಹೇಳನ ಆದಂತ ಸಂದರ್ಭದಲ್ಲಿ ದಾಖಲೆ ಸಮೇತ ನಮಗೆ ಕೊಡಿ ಮತ್ತು ಅವರ ವಿರುದ್ಧ ಕೇಸನ್ನು ಹಾಕಿ ನಾವು ಕೇಸನ್ನು ಸ್ವೀಕಾರ ಮಾಡ್ತೇವೆ ಅನ್ನುವಂಥದ್ದು. ಈಗಾಗಲೇ ಕೇಸ್ ಕೊಡುವಂತಹ ಎಲ್ಲ ಪ್ರಕ್ರಿಯೆಗಳನ್ನ ಮುಂದುವರಿಸಿದ್ದಾರೆ. ಅದರ ಜೊತೆಗೆ ಎಲ್ಲ ವಿಡಿಯೋ ತುಣುಕುಗಳನ್ನು ಕೂಡ SP ಅವರಿಗೆ ನೀಡುವಂಥದ್ದು ಈಗ ನಡೀತಾ ಇರುವಂಥದ್ದು. ಅದರ ಜೊತೆಗೆ ಆ ಒಂದು ಗುಂಪಿನ ಮೇಲೆ ಧರ್ಮಸ್ಥಳ ಗ್ರಾಮಸ್ಥರು ಒಂದು ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತದೆ. ಅದರ ಜೊತೆಗೆ ರಾಜ್ಯ ಮಟ್ಟದ ಚಾನೆಲ್ನ ಮೇಲೆ ಒಂದು ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉದ್ರಿಕ್ತ ಗುಂಪು ಬೆನಕ ಅನ್ನುವಂತಹ ಒಂದು ಆಸ್ಪತ್ರೆಯಲ್ಲಿ ಹಲ್ಲೆ ಮಾಡಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯಕ್ಕೆ SP ಬಂದ ಕೂಡಲೇ ಎಲ್ಲಾ ಪ್ರತಿಭಟನಾಕಾರರಿಗೆ ಧರ್ಮಸ್ಥಳ ಪೊಲೀಸರು ಒಂದು ಮನವಿ ಮಾಡಿರುವಂತದ್ದು, ಠಾಣೆಯ ಮುಂದೆ ಪ್ರತಿಭಟನೆಯನ್ನ ಕೈಬಿಡಿ ಮತ್ತು ನಿಮ್ಮ ಒತ್ತಾಯ ಏನಿದೆ ಅದನ್ನು ನಮ್ಮ ಜೊತೆ ಮಾತನಾಡಿ ಮತ್ತು ಲಿಖಿತವಾಗಿ ದೂರಿನ ಮೂಲಕ ಕೊಡಿ ಅನ್ನುವಂಥದ್ದು. ಹಾಗಾಗಿ ಸುಮಾರು 500ಕ್ಕಿಂತ ಹೆಚ್ಚು ಗ್ರಾಮಸ್ಥರನ್ನ ಮತ್ತು ಭಕ್ತರನ್ನ ಠಾಣೆಯಿಂದ ಸುಮಾರು 3/4 ಕಿಲೋಮೀಟರ್ ದೂರದಲ್ಲಿರುವಂತಹ ದೇವಸ್ಥಾನದ ಆವರಣಕ್ಕೆ ಕಳುಹಿಸಲಾಗಿದೆ ಮತ್ತು ಸೂಕ್ತ ಕ್ರಮ ಕೈಗೊಳ್ಳದಿದ್ರೆ ನಾವು ಮತ್ತೆ ಧರ್ಮಸ್ಥಳದ ಪೊಲೀಸ್ ಠಾಣೆಯ ಮುಂದೆ ಬರ್ತೇವೆ ಅನ್ನುವಂಥದ್ದನ್ನ ತಿಳಿಸಿದ್ರು. ಹಾಗಾಗಿ ಅವರನ್ನ ಆ ಭಾಗಕ್ಕೆ ಕಳುಹಿಸಲಾಗಿದೆ. SP ಅವರು ಸ್ಪಷ್ಟನೆ ಮಾಡಿದಂಥದ್ದು, ಎಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಇದೆ. ಆ ಲಿಮಿಟ್ ಅನ್ನ ಕ್ರಾಸ್ ಮಾಡಿ ಯಾರಾದರೂ ಮಾಹಿತಿಗಳನ್ನು ಕೊಡ್ತಾ ಇದ್ರೆ SITA ಹೆಸರಿನಲ್ಲಿ ಅಪಪ್ರಚಾರಗಳನ್ನ ಮತ್ತು ಸುಳ್ಳು ಮಾಹಿತಿಗಳನ್ನ ಮಾಡ್ತಾ ಇದ್ರೆ ಅಂತವರ ಮೇಲೆ ಕ್ರಮವನ್ನ ಕೈಗೊಳ್ತೇವೆ. ಈಗಾಗಲೇ 10 ಕೇಸ್ಗಳನ್ನ ಮಾಡಿದ್ದೇವೆ ಅನ್ನುವಂಥದ್ದು. ಅದರ ಜೊತೆಗೆ ಬಂದೋಬಸ್ತ್ಗೆ ಹೆಚ್ಚುವರಿ ಪೊಲೀಸರನ್ನ KSRPಗಳನ್ನ ಸುತ್ತಮುತ್ತಲ ಜಿಲ್ಲೆಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ರವಾನಿಸಲಾಗಿದೆ. ಅದರ ಜೊತೆಗೆ ಒಂದು ಸ್ಪಷ್ಟನೆ ಅರುಣ್, ನಾಳೆ ಮತ್ತೆ SITA ತನಿಖೆ ಮುಂದುವರಿತದೆ. ಏನು ಬಾಕಿ ಉಳಿದಂತಹ 13ನೇ ಪಾಯಿಂಟ್ ಇದೆ, ಅಲ್ಲಿ ಒಂದು ಶವದ ಶೋಧ ಕಾರ್ಯ ನಡೀಲಿಕ್ಕಿದೆ ಅರುಣ್. ಓಕೆ ದೀಪಕ್ ಜೈನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನೋಡೋಣ ನಾಳೆ ಏನಾಗುತ್ತೆ ಅಂತೇಳಿ. ಜೊತೆಗೆ ಈಗ ಈ ವಿಚಾರದಲ್ಲಿ ಯಾರೆಲ್ಲ ಸುಳ್ಳು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ, ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂಥವರ ಮೇಲೆ ಒಂದಿಷ್ಟು ಕಾನೂನು ಸಮರ ಕೂಡ ಆಗಬೇಕಾಗಿದೆ. ಕಾರಣ ಅವರು ಒಂದು ಬಿಟ್ಟರೆ ಇನ್ನೊಂದು ಕಡೆಗೆ ಮತ್ತೆ ಶುರು ಮಾಡ್ಕೊಳ್ತಾರೆ, ಒಂದು ಕಡೆಗೆ ಮಾತನಾಡಿ ಇನ್ನೊಂದು ಕಡೆಗೆ ಶುರು ಮಾಡ್ಕೊಳ್ತಾರೆ. ಹಾಗಾಗಿ ಸ್ಟ್ರಿಕ್ಟ್ ಆಗಿರುವಂಥ ಆ್ಯಕ್ಷನ್ ತೆಗೆದುಕೊಳ್ಬೇಕು. ಸರ್ಕಾರ ಒಂದು ಬಿಲ್ ಕೂಡ ತಂದಿತ್ತು, ಫೇಕ್ ಪ್ರೊಪಗಂಡನ್ನು ಇಡುಕೊಂಡು ಯಾರಾದರೂ ಸುಳ್ಳು ಸುದ್ದಿಗಳನ್ನು ಹಾಕ್ತಾ ಇದ್ರೆ ಅಂಥವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತೇಳಿ. ಯಾವುದಕ್ಕದು? ಉಪ್ಪಿನಕಾಯಿ ಹಾಕೊಂಡು ನೆಕ್ಕೊಳಕ್ಕ